ನಮಸ್ತೆ ವೀಕ್ಷಕರೇ, ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚೈತನ್ ಬಡಿಗೇರ್. ವೀಕ್ಷಕರೇ, ಕನ್ನಡ ಭಾಷೆ ಕನ್ನಡ ಶಾಲೆ ಬಗ್ಗೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ, ಕನ್ನಡ ಭಾಷೆ ಕನ್ನಡ ಶಾಲೆ ಉಳಿಸುವುದೇ ನಮ್ಮ ಮೂಲ ಹೋರಾಟವಾಗಿದೆ. ಮಮ್ಮಿ, ಅಂಕಲ್, ವೈಟ್ ರೈಸ್ ಅನ್ನುವ ಶಬ್ದ ಅಳಿದು ಹೋಗಬೇಕು. ಕನ್ನಡ ಅನ್ನ ಭಾಷೆಯಾಗಬೇಕು. ಮದುವೆ ಹೋಟೆಲ್ಗಳಲ್ಲಿ ರೈಸ್ ಬದಲು ಅನ್ನ ಎಂಬ ಪದ ಉಪಯೋಗಿಸುವಂತಾಗಬೇಕು. ಕನ್ನಡ ಭಾಷೆಯನ್ನು ಉಳಿಸುವ ಕೆಲಸ ಮಾಡುತ್ತಿದ್ದೇವೆ. ಕನ್ನಡಕ್ಕೆ ಉಳಿಗಾಲವಿಲ್ಲದಂತಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುತ್ತಿವೆ. ಪಾಲಕರು ಕನ್ನಡ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಲು ಮುಂದಾಗಬೇಕು. ಮನೆ ಮನಗಳಲ್ಲಿ ಕನ್ನಡ ಉಳಿಯಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧ್ಯಕ್ಷ ಪಾಟೀಲ್ ಪಾಂಡು, ವಿಜಾಪುರ ಜಿಲ್ಲಾ ಅಧ್ಯಕ್ಷ ಹಾಸಿಂ ಪೀರ್ ವಾಲಿಕಾರ್, ಬಾಗಲಕೋಟೆಯ ಅಧ್ಯಕ್ಷ ಶಿವಾನಂದ್ ಶಲಿಕೇರಿ, ಅಧ್ಯಕ್ಷ ಗುರುನಾಥ್ ತಳವಾರ್, ತಾಲೂಕಾ ಅಧ್ಯಕ್ಷ ಸಂತೋಷ್ ತಳಕೇರಿ ಮುಂತಾದವರು ಹಾಗೂ ಉಪಸ್ಥಿತರು ಇದ್ದರು. ಆಹ್ವಾನ ಪತ್ರಿಕೆ ನಾವು ಮೀಟಿಂಗ್ ಮಾಡಬೇಕು. ಆಹ್ವಾನ ಪತ್ರಿಕೆಯನ್ನು ನಾವು ಪ್ರತಿಯೊಬ್ಬರಿಗೂ ಕೊಟ್ಟು ಇದಕ್ಕೋಸ್ಕರವಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ನಾವು 3 ಕೋಟಿ ಕೆಳಗಡೆ 2.5 ಕೋಟಿ ಸಂಪೂರ್ಣ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ ನಾವು ಆಗಲೇ ಹೇಳಿದ್ವಿ. ಎರಡನೇದಾಗಿ ನಾವು ಕೊಡಬೇಕಾದ್ರೆ ನಮಗೆ ಒಂದು ವ್ಯವಸ್ಥೆ ಇದೆ. ಆಡಿಟ್ ಆಗುತ್ತೆ. ನಮ್ಮಲ್ಲಿ 3 ಆಡಿಟ್ ಆಗುತ್ತೆ. 3 ಆಡಿಟ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಮಾಡ್ತಾರೆ. ಎರಡನೇದಾಗಿ ಸ್ಟೇಟ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆಯವರು ಮಾಡ್ತಾರೆ. ಅದಾದ ನಮ್ಮ ಹಣಕಾಸು ಸಮಿತಿ, ನಮ್ಮಲ್ಲಿ ಒಂದು ಹಣಕಾಸು ಸಮಿತಿ ಅಂತ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. 2 ಸಮಿತಿಗಳು ನಮ್ಮ ನಿಬಂಧನೆಯಲ್ಲಿದೆ. ಒಂದನೇದು ಹಣಕಾಸು ಸಮಿತಿ, ಇನ್ನೊಂದು ಪ್ರಕಟಣಾ ಸಮಿತಿ. ಹಣಕಾಸು ಸಮಿತಿಯಲ್ಲಿ ಬರುತ್ತೆ. ಅದಾದಮೇಲೆ ಕಾರ್ಯಕಾರಿ ಸಮಿತಿ ಬರುತ್ತೆ. ಕಾರ್ಯಕಾರಿ ಸಮಿತಿ ಆದ ಮೇಲೆ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಬರುತ್ತೆ. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ಗೆ ನಮಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಅಲ್ಲಿ ಆಗಿ ಚರ್ಚೆ ಆದ ಮೇಲೆ ನಾವು ಕೊಡಬೇಕು. ಎಲ್ಲೂ ಹೋಗೋದಿಲ್ಲ ಇರೋದು. ಆದರೆ ಇವ್ರು ಕೇಳಬೇಕಾದ್ರೆ ಕೊಡ್ತಾರೆ. ಪ್ರತಿ ವರ್ಷವೂ ಸಹಿತ ಯಾವ ಥರ ಬರ್ಕೊಂಡು ಸರ್ಕಾರ ಕೊಡ್ತೀವಿ. ಹಾಗಾಗಿ ಇಲ್ಲಿ ಕದ್ದು ಓಡಿ ಹೋಗ್ತಕ್ಕಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆಮೇಲೆ ಇವ್ರಿಗೆಲ್ಲ ಒಂದು ಮಂಡ್ಯದಲ್ಲಿ ಒಂದು ಎಷ್ಟೋ ವರ್ಷ ಆದ್ಮೇಲೆ ಬಂದಿದೆ ಅಂತಂದರೆ ಕುಣಿತಾ ಇದ್ದಕ್ಕೂ ಕೊಟ್ಬಿಡಕ್ಕಾಗಲ್ಲ. ನಮಗೆ ಒಂದು ವ್ಯವಸ್ಥೆ ಇದೆ, ಚೌಕಟ್ಟಿದೆ. ಆ ನಿಬಂಧನೆ ಇದೆ. ಆ ನಿಬಂಧನೆ ಎರಡರ ಇನ್ನೊಂದು ಏನಂದರೆ, ಯಾವ ಜಿಲ್ಲಾಡಳಿತಕ್ಕೆ ಸರ್ಕಾರ ದುಡ್ಡು ಕೊಟ್ಟಿರುತ್ತೆ, ಅದು ಖರ್ಚಾದ ಮೇಲೆ ಉಳಿದಿರ್ತಕ್ಕಂಥ ದುಡ್ಡನ್ನು ನಮಗೆ ಕೊಡಬೇಕು ಅಂತ ಇದೆ. ಆಯಾ ಜಿಲ್ಲೆಗಳ ಕನ್ನಡ ಚಟುವಟಿಕೆಗಳಿಗೆ ನಾವು ಅದನ್ನು ಉಪಯೋಗ ಮಾಡ್ತೀವಿ. ಕನ್ನಡ ಭವನ ಕಟ್ಟಲಾಗ್ತಾರೆ. ಅದಕ್ಕೆ ಕನ್ನಡ ಭವನದ ಉದಾಹರಣೆಗೆ ವಿಜಯಪುರದಲ್ಲಿ ಸಮ್ಮೇಳನ ಆದಾಗ ಆ ದುಡ್ಡು ಏನಿತ್ತು ಅದು ನಮ್ಮಲ್ಲಿದೆ. ಅದನ್ನು ನಾವು ಫಿಕ್ಸ್ಡ್ ಡಿಪಾಸಿಟ್ ಇರ್ತೀವಿ. ಇವರು ಯಾವಾಗ ಕಟ್ತಾರೆ? ಇವಾಗ ಕಟ್ಟುತ್ತಾರೆ ಅಂತ ತಕ್ಷಣ ನಿಮಗೆ ಏನನ್ನು ಮಾಯಾವಾದ ಥರ ಇವತ್ತು ಒಂದು ನೆಲ ತೊಗೊಂಡ್ಬಿಡ್ತಾರೆ, ನಾಳೆ ಬೆಳಿಗ್ಗೆ ಕಟ್ಬಿಡ್ತಾರೆ. ಮೊದಲನೇದಾಗಿ ಸ್ಥಳ ಇಲ್ಲ ಸ್ಥಳ, ಆ ಸ್ಥಳದ ಏನು ಖರ್ಚು ಆಗುತ್ತೆ ಅನ್ನೋದನ್ನು ನಾವು ಬೇಕಾದ್ರೆ ಮಾಡ್ಕೊಡ್ತೀವಿ. ಆ ಸ್ಥಳನೂ ನೋಡಬೇಕಾದ್ರೂ ಸಹಿತ ಒಂದು ವಿಧಾನ ಇದೆ. ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ, ಬೆಳಗಾವಿಯಲ್ಲಿ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ, ನಾನು ಅವರ ಹೆಸರನ್ನು ಹೇಳೋದು ನನ್ನ ಅವಧಿಯಲ್ಲಿ ಆಗಿದ್ದು ಭಾಳ ಹಿಂದೆ ಆಗಿದೆ. ಸರ್ಕಾರ ಸಾಹಿತ್ಯ ಪರಿಷತ್ತಿಗೆ ಅಂತ ಹೇಳಿದ್ರು ಆ ಭೂಮಿಯನ್ನು ಕೊಟ್ಟಾಗ ಅವರು ಅವರ ಹೆಸರನ್ನು ಹಾಕೊಂಡು ಅಧ್ಯಕ್ಷರು ಸಾಹಿತ್ಯ ಪರಿಷತ್ತು ಅಂತ ಮಾಡ್ಕೊಂಡಿದ್ದಾರೆ. ಅವಾಗ ಎಲ್ಲರೂ ಸಹಿತ ಯಾರೋ ನಂಬಿಕೆ ಇರಲಿಲ್ಲ. ಅವರು ಯಾರು ಕೇಳಿ ಕೊನೆಗೆ ಏನಾಯಿತು ಅಂದರೆ, ಸರ್ ನನಗೆ ಪರ್ಸನಲ್ ಕೊಟ್ಟಿದ್ರು ಅಂತ ಹೇಳ್ಬೋದು. ನೋಡಿ, ನನ್ನ ಹೆಸರಿದೆ, ನಾನು ಓಡಾಟ ಮಾಡ್ತಿದ್ದು. ಕೊನೆಗೆ ಕೋರ್ಟಲ್ಲಿ ಸಹಿತ ಸಾಹಿತ್ಯ ಪರಿಷತ್ತು ಸೋಲು. ಹಾಗಾಗಿ ಇವತ್ತು ನಿಬಂಧನೆ ಬಹಳ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ಎಲ್ಲಿಯೇ ಸಹಿತ ಯಾವುದೇ ಹೋಬಳಿಯಲ್ಲಾದರೂ ಮಾಡಿ ಅವೆಲ್ಲೂ ಸಹಿತ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರ ಹೆಸರಿನಲ್ಲಿರಬೇಕು. ಅಂದರೆ ನಾಮ ಬೈ ಡೆಸಿಗ್ನೇಷನ್ ಹೆಸರಲ್ಲ, ವೈಯಕ್ತಿಕ ಯಾವ ಅಧ್ಯಕ್ಷ ಇರ್ತಾರೆ ಅವ್ರ ವೈಯಕ್ತಿಕ ಹೆಸರಲ್ಲ, ನಾಮನಿರ್ದೇಶನ ಹೆಸರು ಏನಿರುತ್ತೆ ಅದು ಅದೇ ಹುದ್ದೆ ಹೆಸರು. ಆ ಹುದ್ದೆ ಹೆಸರಿನಲ್ಲಿ ಇರಬೇಕು ಅನ್ನೋಂಥದ್ದು ನಮ್ಮ. ಹಾಗಾಗಿ ಉದಾಹರಣೆಗೆ ನಾಳೆ ಜಮಖಂಡಿಯಲ್ಲಿ ಏನಾದರೂ ಒಂದು, ಜಮಖಂಡಿಯಲ್ಲಿ ಇದೆಯಾ? ಇಲ್ಲ. ನಾಳೆ ಜಮಖಂಡಿಯಲ್ಲಿ ಒಂದು
ನಗರಸಭೆಯವರು ಅಥವಾ ಇಲ್ಲಿಯ ಸಂಬಂಧಪಟ್ಟಂತಹ ಸಂಸ್ಥೆ ಏನಾದರೂ ಅಥವಾ ಯಾವ ವ್ಯಕ್ತಿಯು ದಾನವಾಗಿ ಕೊಟ್ಟರು ಅಂದರೆ ಇಲ್ಲಿಯ ಅಧ್ಯಕ್ಷರ ಹೆಸರು ಬರೋದಿಲ್ಲ, ಅಥವಾ ಜಿಲ್ಲೆಯ ಅಧ್ಯಕ್ಷರ ಹೆಸರು ಬರೋದಿಲ್ಲ, ಕೇಂದ್ರದ ಅಧ್ಯಕ್ಷರ ಹೆಸರು ಬರೋದಿಲ್ಲ. ಎರಡನೇದಾಗಿ ಎಲ್ಲ ಕಟ್ಟಡಗಳು ಈಗ ಒಂದೇ ಥರ ಇರಬೇಕು. ನಾವು ನೀಲಿ ನಕ್ಷೆ ಜೊತೆ ವಿಧಾನಕ್ಕೆ ಹೋಗ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿ ಮಿನಿ ವಿಧಾನಸೌಧ ಮಾಡಿದ್ದಾರೆ, ಎಲ್ಲ ವಿಧಾನಸೌಧ ಕೋರ್ಟ್ಗಳು ಮಾಡಿದ್ದಾರೆ, ಎಲ್ಲ ಕೆಂಪುಗಳನ್ನು ಕೋರ್ಟ್ಗಳು ನೀವು ನೋಡಿದ ತಕ್ಷಣ ಇದು ಕೋರ್ಟ್ ಅಂತ ಹೇಳ್ತಾರೆ. ಆದರೆ ನಮ್ಮ ಕಟ್ಟಡಗಳು ಸಹಿತ ಯಾಕಂದರೆ ಬೆಳೀತಾ ಇರ್ತಕ್ಕಂಥ ಬರೀ 110 ವರ್ಷಗಳ ಇತಿಹಾಸವನ್ನು ಭಾಷೆಯ ಆಧಾರದ ಮೇಲೆ ಬಂದಿರತಕ್ಕಂಥ ಸಂಸ್ಥೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಕೆಲವು ಭಾಷೆಗಳಿರ್ತಕ್ಕಂಥ ಅನೇಕ ಸಂಸ್ಥೆಗಳು ಗೊತ್ತಿರುವ ಅವು ದಶಮಾನೋತ್ಸವವನ್ನು ಸಹಿತ ಆಚರಿಸಬಹುದು. ಆದರೆ ನಾವು ಶತಮಾನೋತ್ಸವವನ್ನು ಆಚರಿಸಿ ಬೆಳೀತಾ ಇರ್ತಕ್ಕಂಥ ವ್ಯವಸ್ಥಿತವಾಗಿ ಮಾಡ್ತಾ ಇರಬೇಕಾದ್ರೆ ನಮಗೆ ಒಂದು ಚೌಕಟ್ಟಿಲ್ಲ, ಚೌಕಟ್ಟನ್ನು ಬಿಟ್ಟು ಮಾಡ್ತಾರೆ. ಆರೋಪಗಳು ಇರಬೇಕಾದ್ರೆ ಆಮೇಲೆ ಯಾರೋ ಕೇಳಿದ್ರು ಅಂತ ಹೇಳಿದ್ರು ನಮ್ಮ ಯಾರು ಕೇಳಿದ್ರೆ ಅವ್ರು ಹೋಗ್ತೀವಿ, ಸಂಬಂಧಪಟ್ಟಿರ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥವ್ರು ಯಾರು ಸಹಿತ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಕೇಳಿರೋರು ಯಾರು ಸಹಿತ ಕಾರ್ಯಕಾರಿ ಸಮಿತಿ ಸದಸ್ಯರು, ಅಥವಾ ಆ ಡಿಸಿಷನ್ಸಲ್ಲಿ ನಾವೇನು ನಿರ್ಣಯಗಳನ್ನು ತಗೊಂಡ್ವಿ ಆ ನಿರ್ಣಯಗಳಲ್ಲಿ ಭಾಗಿಯಾಗಿದ್ದವರು ಯಾವ ಅವ್ರಿಗೇನು ಇನ್ನೊಂದು ಹೇಳ್ತಾರೆ, ಇವರೆಲ್ಲರೂ ಸಹಿತ ಪೂರ್ವಕವಾಗಿದ್ದಾರೆ. ಚುನಾವಣೆಗೆ ಮುಂಚೆನೆ ಮಹೇಶ್ ಜೋಶಿ ಅವರಿಗೆ ಮತ ಹಾಕಬೇಡಿ ಅಂತ ನೇರವಾಗಿ ಇವರು ಈಗೇನು ಹೆಸರು ಹೇಳಿದ್ರಲ್ಲ, ಇವರು ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಕೊಡ್ತೀನಿ ಬೇಕಾದ್ರೆ ಇವರಿಗೆ ಕೊಡಬಾರದು, ಮತವನ್ನು ಕೊಡಬಾರದು ಅಂತ ಎಲ್ಲರೂ ಸಾರ್ವಜನಿಕವಾಗಿ ಮನವಿಯನ್ನು ಮಾಡಿರ್ತಕ್ಕಂಥ ಆ ಮನವಿಯನ್ನು ಮತದಾರರು ನೇರವಾಗಿ ತಿರಸ್ಕರಿಸಿದ ಮೇಲೆ ಅವರ ಬೆಂಬಲಿಗರು ಅವರು ಎಲ್ಲರೂ ಡಿಪಾಸಿಟ್ ಮಾಡಿ ಅವ್ರ ಮನೆಯಲ್ಲಿ ಕೂತು ಮುಂದೆ ಚುನಾವಣೆ ನಿಲ್ಲಿಸ್ತಾರೆ, ನೀವು ಬಂದು ತೋರಿಸಿ ಗೆದ್ದಾದ್ಮೇಲೆ ನಿರ್ಣಯ ಮಾಡಿ. ಆದರೆ ಚುನಾಯಿತ ಕಾರ್ಯಕಾರಿ ಸಮಿತಿಯ ಮೇಲೆ ನೀವು ಎಲ್ಲರೂ ಸಹಿತ ಆಮೇಲೆ ಇಲ್ಲಿ ಇರ್ತಕ್ಕಂಥ ಚುನಾಯಿತ ಅಧ್ಯಕ್ಷರುಗಳಿಗೆ ಬೆನ್ನೆಲುಬೇ ಇಲ್ಲ, ಎಲ್ಲ ಅಡಿಯಾಳುಗಳನ್ನು ಅಂತ ಶಬ್ದಗಳನ್ನು ಸಹಿತ. ಹಾಗಾಗಿ ಎಲ್ಲರೂ ಸಹಿತ ಅವರ ವಿರುದ್ಧ ನಮ್ಮ ಸ್ವಾಭಿಮಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಕಾರ್ಯನಿರ್ವಹಿಸೋದು. ನಾವು ಯಾವತ್ತೂ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋಗೋದಕ್ಕೆ ಎಲ್ಲರಿಗೂ ಸಹಿತ ಹಕ್ಕಿದೆ, ಅಧಿಕಾರ ಇದೆ. ಹಾಗಾಗಿ ಅದನ್ನು ನಾವು